ಯಾವ ಸುದ್ದಿ ಹೇಳಬೇಕ ಮಾತ್ಮ ಅಂಗಡಿಯಾಗ್ಯದ ಏನಾಗ್ಯದಕ್ಕ ರಾತ್ರಿ ಕೂಸು ನಮ್ ಕಾಯಿ ಕೊಡ್ತಾರ ಅಂತ ಹೇಳಿ ಹಾ ಅಕ್ಕ ಭೋಗನೆ ಕೊಲೆ ಮಾಡಿದೆವು. ಹೌದಲ್ಲಕ್ಕ ಆ ಕೂಸು ನಮ್ ಕಾಯಿ ಕೊಡ್ಲಿಲ್ಲ ನೋಡು. ಯಾವ ಕೈ ಮಾಡ್ರಕ್ಕ ಹಾ ಅಕ್ಕ ಜಾಸ್ತಿ ಕಾಯಿ ಕೊಟ್ರ ತಂಗಿ ಹೌದಾ ಅಕ್ಕ ನಾವು ಯಾಕೆ ಕಮ್ಮಿದ್ದೆ ಹೇಳೋಣ. ನಾವು ಯಾರಕ್ಕ ಬಂದಿದ್ದೇವೆ ಅಕ್ಕ ಯಾರು ಎಡತ್ಕೊಂಡು ಲಗ್ನ ಮಾಡ್ಕೊಂಡಿಲ್ಲ, ಎಲ್ಲ ಮಾಡಿದ್ದೇವೆ ಅಕ್ಕ ಯಾರು ಓಡಿ ಬಂದಿದ್ದೇವ, ಏನಿಲ್ಲ ಅಕ್ಕ ನಾನು ಯಾರಿಗೆ ಊರಾಗಿ ಇಟ್ಕೊಂಡಿದ್ದೇವ. ಹೌದಲ್ಲ ಅಕ್ಕ ಅಂತ ಸುಮಾರು ಬಾಳ ಸುಮಾರು ಅಕ್ಕ ತಂಗಿ ಹೋಯಕ್ಕ ಜಗ ಎದ್ರಲ್ಲಿ ಹತ್ತದ ಆ ಕೋಸಿಂದ ಎದ್ರು ಹತ್ತದ ಅಕ್ಕ ಇಟ್ಕೊಂಡು ಎಡೆ ಮಾಡೋಣ. ಏನ್ ಮಾಡೋಣ ಅಕ್ಕ ಈ ಅತ್ತಿಗೆ ಊರಾಗ ಹೌದಕ್ಕ ಒಬ್ಬ ಹಂಗರ್ ಬಂದ, ಹೌದಲ್ಲ ಅವನ ಮೇಲೆ ಹೋಗಿ ಆಮೇಲೆ ಹೋಗಿ ಬಂಗಾರ 60 ರೂಪಾಯಿ ಕೊಟ್ಟು ಒಂದ್ ಜಾತವನ್ನ ಹಾವು ಖರೀದಿ ಮಾಡಿ ಹೌದಲ್ಲ ಅಕ್ಕ ಆ ಮಾಡಿ ಹಲ್ಲು ಕೊಂಡು ಕದ್ಕೊಟ್ಟಾನ. ಹೌದಲ್ಲ ಕೋಸ ಕಾಲ್ ಬಿಟ್ಟು ಸೇರಿಸಿ ಚಟ್ಟ ಆಡ್ತದ, ಆಡ್ತಿರ್ತದ ಹಾವು ಬಿಟ್ಟು ಬಿಡೋಣ ಕೋಸಿ ಹೆಚ್ಚತ್ತ ಹಾವು ಕಡಿಸಿ ಹೋಗ್ತದ. ಹೌದಲ್ಲ ಅಕ್ಕ ಆ ನಿಮಿತಿ ಯಾರ ಮೇಲೆ ಬರ್ತದ? ಆ ಲಮಣಿಗಾರ ಮಾದಿ ಮೇಲೆ. ಹೌದಲ್ಲ ಅಕ್ಕ ನೀವು ಭಾಳ ಚೆನ್ನಾಗಿ ಅಕ್ಕ ತಂಗಿ ಹೋಯಕ್ಕ ಆ ಹಾವು ಹುಡ್ಕೋದ್ ಬರುತ್ತ ನೀ ಆ ಗಾಡಿ ಮೇಲೆ ಹೋಗು, ಹೌದಕ್ಕ ನಾ ಈ ಕಡೆ ಬರ್ತ. ಆಯ್ತು मेरे अंगनों में मार क्या तुम है मेरे अंगा मेरे तुम्हार का काम है, मेरे अंगा मेरे तुम्हार का काम है, आंगनों में तुम्हार क्या काम है, मेरे आंगनों में तुम्हार क्या काम है, मेरे अंगा मेरे तुम्हार का काम है, मेरे अंगा मेरे तुम्हार का काम है, आंगनों में तुम्हार क्या काम है, मेरे आंगनों में तुम्हार क्या काम है, इसके बीबी मोती उसका भी बड़ा नाम है, बीबी मोती उसका भी बड़ा नाम है, इसके बीबी मोती उसका भी बड़ा नाम है, बीबी मोती उसका भी बड़ा नाम है, मेरे अंगा मेरे तुम्हार का काम है, मेरे अंगा मेरे तुम्हार का काम है, आंगनों में तुम्हार का काम है, मेरे आंगनों में तुम्हार का काम है, मेरे अंगा मेरे तुम्हार का काम है, मेरे अंगा मेरे तुम्हार का काम है, आंगनों में तुम्हार का काम है, मेरे आंगनों में तुम्हार का काम है. ಅಲ್ಲಾಹ್ ಅಕ್ಬರ್ ಅಲ್ಲಾಹ್ ಅಕ್ಬರ್ ಯಾಕ ಹಂಗಂದ್ರೆ ಏನು ಅಲ್ಲ ಹಾಕು ಬರಂದ ಹೌದು ನಾ ಕೊತ್ತ ಮಂದಿ ಎಲ್ಲ ಒಳಗ್ ಕರ್ದು ಹೌದಲ್ಲ ಹಿಂದೋಡಿ ಏನಂದ ಗೊತ್ತಾ? ಮಾತೇನಂದೇಕ ಲಾಯಿಲ ಇಲ್ಲಿಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಅಂದ, ಹಾ ಬ್ಯಾಡ್ರಪ್ಪ ಹೊರಗೆ ಹೊರ ಅಂದ. ಹೌದಾ ಅಕ್ಕ ಹಂಗಂದ್ರೆ ಅಕ್ಕ ಹಂಗಂದ್ರೆ ಏನ್ ಗೊತ್ತಿಲ್ಲ, ಗೊತ್ತಿಲ್ಲ ಅಕ್ಕ ಅವ ಅಲ್ಲನ್ ಖುರಾನ್ದಾಗ ಮುಲಾನ್ ಪೂರ್ಣ ಓದ್ತಾನ. ಹೌದಾ ಅಕ್ಕ ಹಾ ಅಕ್ಕ ತಂಗಿ ಹೋಯಕ್ಕ ಮಾತಾಡ್ಸು. ಯಾಕ ನೀನೇ ಮಾತಾಡ್ಸಕ್ಕ ಅಲ್ಲ ನಾನು ಅಂಜಿಕೆ ಬರ್ತದವ ಅವನ್ನ ಮಾತಾಡ್ಸೋದ್ರ ಏ ಮುದಡೆ ತಂಗಿ ಹೋಯಕ್ಕ ಹಾಗೆ ಮಾಡ ಬಾಯದು ತಂಗಿ ತಂಗಿ ಅಂದ್ರೆ ಹೆಸರು ನೋಡೋದಿಲ್ಲ ಯಾರಿಗೂ ಅಕ್ಕ ನೋಡು ತಂಗಿ ಹೋಯಕ್ಕ ಮಾತಾಡಿ. ಮಾತಾಡಕ್ಕ ನೀ ಯಾವ ರೈತಮ್ಮ? ಹೊಸ ಬಾಯ ಮುಂಗೈ ಉತ್ತರ ಹಾಕ್ಯ ಮೇರ ಗಾಂವ್ ಅತ್ತ ನಾವು ಹೊರಗಿದೆವು ಮತ್ತು ನಾವು ಊರು ನಾಟಕ ಮಾಡಿ ತಿರುಗ್ತಿದ್ದು ಟವಾಸಲ್ ಗತ್ತಿದೆವು ಗಾಂವ್ ಅತ್ತ. ಹಾ ಅಕ್ಕ ನಿನ್ನ ಕನ್ನಡ ಬರ್ತಾ ಇಲ್ಲ? ಕಂಡ ತೋಡ 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 ಅದೇ ಬುಡ್ಡಿ ನಮ್ ತೋಡೆ ತೋಡೆ ಬೇಡ, ಕಾಲಬರು ಬೇಡ, ಜರ ಜರ ಬರ್ತಾ ಇಲ್ಲ? ಹಾ ಬರ್ತಾವ ಬರ್ತಾವ? ನೀನು ಊರು ಯಾವ ಊರ? ನಾನು ನೋಡ ಬಂಗಾಲಿ ಬಂಗಾಲಿ ಬಾಬು ಮಂಗಲ್ಶೇಷ ಬಾಬು. ಏ ಬಾಬು ಏನಮ್ಮ ನೀ ಎಷ್ಟು ಮಂದಿ ಬಂದಿರಪ್ಪ? ನಾವು 5 ಮಂದಿ ಬಂದೇವಮ್ಮ ಅವ್ರ ಹೆಸರು ಯಾರಿಲ್ಲಪ್ಪ? ಹೇಳ್ತೀನಿ ಕೇಳಮ್ಮ ಏ ಇಟ್ಬಮ್ಮ ಇದು ಅಳಸಾಗ್ಯದ ಬರೀ ಬೀಳಕತ್ತವ. ಒಬ್ಬ ಪೇಟೆ ಮಾಸ್ತರ್, ವಾ ಪೇಟೆ ಮಾಸ್ತರ, ಒಬ್ಬ ತಬಲಾಜಿ, ವಾ ಕಬ್ಬಲ್ಜಿ, ಇಬ್ರು ತಾಳೆನವ್ರು, ಇಬ್ರು ಇನ್ನೂ ಯಾರು ಅವ್ರು ಏನ್ ಮಾಡ್ತಾರ? ಅವ್ರು ಡಿಸ್ಕೋ ಆಡ್ತೇವ್ ಡಿಸ್ಕೋ. ಏ ಹುದ್ದನ ಹಾಟಿಯ ಸುಳ್ಳು ಹೇಳ್ತ ಖರೆ ಹೇಳ್ತೇವ ಹೊಡ್ತವ್ರ ನೋಡ ಆಗ್ಲಮ್ಮ
ಹೋಯಕ ತಂಗಿ ಹೋಯಕ ನೀನು ಮನ್ಸಿಟ್ಟು ಕಡ್ಕಿದ್ ಬಳಕ ಹೋಯಕ ಹಾಂಗ್ ಕಡ್ಕಿದಿರ್ಬೇಕು ಬಾಳ ಕಳ್ಕೊಳಕ ಹಾ ಅವ್ ಎಷ್ಟು ಸರ್ ಬಂದಾನ ಕೇಳಿವ ಕೇಳಕ ಕೇಳಿವ ಹಾ ಏಕಮ್ಮ ನೀ ಹಾವು ಎಷ್ಟು ಸರ್ ತಂದಿದ್ದೆಪ್ಪ ಮೂರ್ ತರದ್ದು ಹೌದಮ್ಮ ಅಪ್ಪನ ಹೆಸರು ಏನಪ್ಪ ಹೌದ ಹೆಸರು ಹೇಳ್ಬೇಕೇನಮ್ಮ ಹೇಳ್ಬೇಕಪ್ಪ ಹೇಳ್ತೀನಿ ಕೇಳಮ್ಮ ಎಕ್ಕೆ ಅಡಿ ಕ್ಯಾರಿ ಇನ್ನೊಂದು ಒಂದು ಮಡಿ ಒಂದು ಮನಮ ಯಾಕಂದ್ರೆ ಸಾಯ ಹೊಡೆದ ನೋಡಬೇಕ ಅದು ಲಕ್ಕ ಮಾಡೋದ ಲಗ ಸೀದಾ ಮಾಡು ಬಡ ಹೊಡಿ ತಂಗಿ ಹೋಯ್ಕ ಜಾಸ್ತಿದಾಗ ಮಾವ ಸೀದಾ ಆಯ್ತು ನೋಡು ಏತಮ್ಮ ಬೇಕಾದ್ರೆ ಕುಡಿಯಪ್ಪ ಅಮ್ಮ ನಿಮ್ಗೆ ಹಾವು ಕೊಟ್ಟ ಹೊಟ್ಟೆ ಕೇಳಬೇಕಲ್ಲ ನಮ್ಮ ಏ ಹೋತನ ಹಾಡ್ಯ ಗಸಕಡೆ ಕೊಡ್ತೇವೆ ಫಸ್ಟ್ ತಗೊಂಡು ಹೋಗತ್ತೆ ಏನು ಹೇಳ್ತೇವೆ ರೇಟ ಕೆತ್ತದಿತ್ತೆ ಬಿಟ್ಟು ಕೆತ್ತದಿತ್ತೆ ಬಾಯ್ ತಡಿ ಬೇಡ ನಮ್ಗೇನು ಕಮ್ಮ ರಾಜ ಹೇಳಿದ್ರೆ ರೋಡ್ ಬೆಳಿ ಬಂಗಾರ ನಿಮ್ಗೆ ದೊಡ್ಡ ಹೋಗ್ಬೇಕು ಸಣ್ಣ ಹೋಗ್ಬೇಕು ನಮ್ಗೆ ಭಾಳ ದಮ್ಮದು ಉದ್ದ ಬೇಡಪ್ಪ ಕೊಡು ಸಾಕು ಅದಕ್ಕೆ 55,000 ಆಗ್ತೈತಿ ನೋಡಮ್ಮ ಎಷ್ಟು 55,000 ತಂಗಿನ ಮಾರ ಅವ 55 ಕೊಡ್ತಾನ ಹಾ ಅಕ್ಕ ಹೋದ್ರಿ 60 ಅಕ್ಕ 80 ಹೋರಿ 90 1 ಲಕ್ಷ ಅವರಲ್ಲ ಹೋಲಿ ಒಟ್ಟರ್ನ ಹೋಗೋಣ ಹಾ ನಾಟಕದಲ್ಲಿ ಮಾಡ್ತಾರೆ ತಿಳಿದು ಗೊತ್ತಾರ ಅವರು ಹೆಂಗಾದ್ರೆ ಅಕ್ಕ ತಂಗಿ ಹೋಯ್ಕ ಕೊಡೋಣ ಕೊಡಲೇಕ ಆಗ್ಲಿ ಆಗಲಿ ಸಮಯ ಚಳಂಬಿ ಏ ತಮ್ಮ ಎಲ್ಲ ತರ ಏನಮ್ಮ ನಾ ರೊಕ್ಕ ಕೊಟ್ಟ ಈ ಕಡೆ ನೋಡ್ಬೇಡ ಹೆಂಗಸರ ಕಡೆ ಆಗಲಮ್ಮ ಆ ಕಡೆ ನೋಡು ಅಡಿ ರಾಮ ಬೇರೆ ಏನಮ್ಮ ಇನ್ನೂ ಕಡಿಮೆ ಅದಾವಲ್ಲಮ್ಮ ಏತಮ್ಮ ಹಾ ಅದು ನಾಳೆ 17 ತಾರೀಕು ಕೊಡ್ತೇವನು ಕೊಡ್ತೇವ ಏತಮ್ಮ ಏನಾಯ್ತಮ್ಮ ನಮ್ಗೆ ಹೇಳಿ ತಂಗಿ ಹೋಯ್ಕ ನಮ್ಗೆ ಹೇಳಿ ತಂಗಿ ಆ ಮಾಲ ಹಿಡ್ಕೊಂಡು ಈ ಮಾಲ ತಾಕಿ ಮದ್ವೆ ಸಾರ್ಸಲ್ಲ ಹೌದಮ್ಮ ನಮ್ಮ ಮನೆ ಇಲ್ಲಿ ಗುದ್ದು ಭಾಳ ಆ ಗುದ್ದನ ಸೇರ್ಲಾರ್ದಂಗ ನಾವು ಯಾರಿಗೆ ಕಡಿಯತ್ತೆ ಅವ್ರ ಕಡೆ ಮಂತ್ರ ಹಾಕಪ್ಪ ಮಂತ್ರ ಹಾಕ್ಬೇಕೇನಮ್ಮ ಹೌದಪ್ಪ. ಆಗಲಮ್ಮ ಏತಮ್ಮ ಅಮ್ಮ ಇಲ್ಲಿ ಹೋಗಿ ಬಾರಪ್ಪ. ಆಗಲಮ್ಮ ತಂಗಿ ಆಕೆ ಕಲಿ ಮಾಡಿ ಕರಿ ಅಕ್ಕ ಕಲಿ ಮಾದೇವಿ ಮಾದೇವಿ ಯಾಕ ತಂಗಿ ಬಾರ ಹೇಳ ಮನ್ಯಾಗ ಏನ್ ಮಾಡತ್ತೀರಿ ಮನೆ ಕಸ ಮುಸ್ರು ಮಾಡ್ತ ಕೂತಿ ನೋಡವ ತಾ ಭಾಳ ಹೋಲಿಕ್ಕೆ ಆ ಕಾರ್ಯ ಹಾಳಾಗಲಿ ಹಾ ಅಲ್ಲ ಮನೇಲಿ ನಮ್ಮ ಮಗ ಈ ಜಾತ್ರೆ ಸಲುವಾಗಿ 8 ದಿನ ಆಯ್ತು ಒಟ್ಟು ಬಟ್ಟೆ ಹಾಕೊಂಡ್ ಬಂದಿಲ್ಲ ಈ ಕೃಷಿಗೆ ಮಲಗಿಸಿ ಹಳ್ಳಕ್ಕೆ ಹೋಗಿ ಬಟ್ಟೆ ಹಾಕೊಂಡ್ ಬಾ ಹೋಗು ರಾತ್ರಿ ಮನಿ ಬಿಟ್ಟು ಎಲ್ಲಿ ಹೋಗ್ಬೇಡ ಕಮ್ಮಿ ಹೇಳಿ ಯಾಕೆ ಹೇಳಿ ಗೊತ್ತಾ ನಾವು ಶಾಲು ಬಿಟ್ಟು ಬಿಡೋರು ನಾವು ಆದ್ರೆ ಹೆಂಡ್ರು ಹೌದವ ಆ ಕೋಸ ನಮ್ಮ ಮೇಲೆ ಹೇಳಿ ಹುಚ್ಚಿ ಒಯ್ಲಿ ತಳಿ ದ್ವಾಸಿಕಾಯ ಕೊಟ್ಟ ಖಬರ್ ಹೇಳಿ ಈಗ ಏನ್ ಮಾಡ್ತೇವ ಕೊಟ್ಟ ಹಾಕು ಹೊಳಕೆ ಹೋಗ್ಕೊಂಬ ಆಯ್ತು ಹೋಗ್ಬರ್ತೀವಿ ಅಲ್ಲ ಯಾಕ್ರಿ ತಾಯವ್ರ ಈ ಊರಿಗೆ ಹೊಸ ಬಂದಿದಿ ಹೌದವ್ವ ಮಗನು ಬಂದಿಲ್ಲ ಹಾಳು ಗೊತ್ತಿಲ್ಲ ಗೊತ್ತಿಲ್ರಿ ಹಾಳು ತೋರಿಸಲೇನು ತೋರಿಸ್ರಿಲ್ಲ ಇಲ್ಲಿ ತಾನೇ ಆಲ್ರೆಡಿ ಹಳ್ಳ ಕಲ್ಲವು ಆದ್ರ ಹಾ ಅದ್ ಯಾಕಂದ್ರೆ ಹೋಗು ಒಬ್ಬರು ಯಾವಾಗ? ಯಾಕೆ
ಹಾಗಾಗಿ ಬಿಟ್ಟು ಬಿಡಬೇಕಪ್ಪ ನೀನೆ. ಏನು ರಾಜ, ನಿನ್ನ ಮನೆ ಕಡೆಗೆ ಏನು ಆತಂಕವಾಗಿರುವುದು? ಈ ಎಂದರ ಸಭೆಯನ್ನು ಬಿಟ್ಟು ನಿನ್ನ ರಾಜ್ಯ ಬರಬಾರಕ್ಕೆ ಹೋಗಿ ನೋಡುವಂತನಾಗು ರಾಜ, ಹೋಗಿ ನೋಡುವಂತನಾಗು. ಇದೇನು ಆಕಾಶವಾಣಿ ಅಗತ್ಯವಾಯ್ತಲ್ಲ. ಈ ನನ್ನ ರಾಜ ದರ್ಬಾರವನ್ನು ಬಿಟ್ಟು ಬೇಗನೆ ಅರಮನೆಗಾದರೂ ಹೋಗಿ ನೋಡುವೆನಪ್ಪ. ನನ್ನ ಮನೆ ಕಡೆ ಏನು ತೊಂದರೆ ಉಂಟಾಗಿರುವುದು ಏನು, ನನ್ನ ಅರಮನೆಗಾದರೂ ಹೋಗಿ ನೋಡುವೆ. ಅಮ್ಮ ಮಗಳೇ ಮಹಾದೇವಿ, ಶಿವ ಶಿವ, ಅರಮನೆಯಲ್ಲಿ ಮಹಾದೇವಿ ಕಾಣುತ್ತೇ ಇಲ್ಲ ಭಗವಂತ. ನನ್ನ ಮಗಳು ರೇಣುಕಿಗೆ ಏನಾಗಿರುವುದು ಏನಂತಂದೆ, ಒಳಗಾದರೂ ಹೋಗಿ ನೋಡು ನನ್ನಪ್ಪ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಅಮ್ಮ ರೇಣುಕ, ಮಗಳ ರೇಣುಕ, ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಪ್ಪ. ಅಪ್ಪ ಅಮ್ಮ ಎಂದು ಕೂಗಿದೆ ನಮ್ಮ ರೇಣುಕ. ಘಟ್ಟನಾಗರ ಕಂಡರ ಹೋಗುವರಯ್ಯ, ಉಳ್ಳಾರಲಿಂಗಕ್ಕೆ ದಾನ ಹಿಡಿವರಯ್ಯ. ಮುಂದಕ್ಕೆ ಸಾಗಲಿಲ್ಲ. ರೇಣುಕಾ ಮಗಳ ಎತ್ತ ಹೋಗಿ ಮಗಳ ನಿನ್ನೆಯಲ್ಲಿ ಹುಡುಕಲೆಬ್ಬ. ಮರತೆ ಮೊನಗಿತು ಮಗಳೇ, ಅದನ್ನೇ ಮರತೆ ಮೊನಗಿತು ಮಗಳೇ, ಮರತೆ ಮೊನಗಿ ಹೋಯಿತು ನನಗೆ, ಅದನ್ನೇ ಮರತೆ ಮೊನಗಿ ಹೋಯಿತು ನನಗೆ. ಗೋರ ತಪ್ಪ ಬಂದು ಕೈದು ನಿಲ್ಲನ್ನು ಪಡೆಯಲು ಕಂಡ, ಗೋರ ತಪ್ಪವನ್ನು ಕೈದು ನಿನ್ನನ್ನು ಪಡೆಯಲು ಕಂಡ, ಗೋರ ತಪ್ಪವನ್ನು ಕೈದು ನಿನ್ನನ್ನು ಪಡೆಯಲು ಕಂಡ, ಗೋರ ತಪ್ಪವನ್ನು ಕೈದು ನಿನ್ನನ್ನು ಪಡೆಯಲು ಕಂಡ. ಕೈ ಬಿಟ್ಟು ಹೋದಿಯ ಮಗಳೇ ಪರದೇಶಿಯಾದೆ ನಾನು, ಕೈ ಬಿಟ್ಟು ಹೋದಿಯ ಮಗಳೇ ಪರದೇಶಿಯಾದೆ ನಾನು. ಎತ್ತ ಹೋದೆ ಅಮ್ಮ ಮರತೆ ಮೊನಗಿ ಹೋಯಿತ ನನಗೆ, ಅದನ್ನು ಹೋದೆ
ಮಗಳೇ ರೇಣುಕ, ತಾಯಿ ಮಗಳನ್ನ ಕಳೆದುಕೊಂಡು ಪರದೇಶಿಯಾಗಿ ಬಾಳುವ ಯಾವತ್ತಂದಲ್ಲಮ್ಮ ಭಗವಂತನು. ಭಗವಂತ, ನೀನು ಕೊಟ್ಟವರ ಪ್ರಸಾದವನ್ನು ಸುಳ್ಳವಾಯಿತು ತಂದೆ. ಸುಳ್ಳನಾಗಲಾರದು ಭಗವಂತ, ಸುಳ್ಳನಾಗಲಾರದು ಭಗವಂತ. ವರವ ಕೊಡುವಕ್ಕಿಂತ ಮುಂಚಿತ ಮಾತಾಡಿದ ಮಾತು ಸುಳ್ಳವೇನು ತಂದೆ? ನೀನು ಕೊಟ್ಟ ವರ ಪ್ರಸಾದವನ್ನು ಬೆಂಕಿಯಲ್ಲಿ ಸುಡುವುದಿಲ್ಲ, ನೀರಿನಲ್ಲಿ ಮುಳುಗುವುದಿಲ್ಲೆಂದು ವರಪ್ರಸಾದ ಕೊಟ್ಟಿರಿ ತಂದೆ. ನಿನ್ನ ಮಾತು ಸುಳ್ಳಲಾಗಲಾರದು ತಂದೆ. ನನ್ನಪ್ಪ, ನಿನ್ನ ಮಾತು ಸುಳ್ಳವಾದರೆ ನಾನು ಈ ಭವದಲ್ಲಿ ಮತ್ತೆ ಗೊಟ್ಟಿ ಪಂಜಿಯನ್ನು ಪಟ್ಟವರು ಹೊತ್ತಿಕೊಂಡು ಈ ಭವದಲ್ಲಿ ಬಾಳಲಾರೆ ತಂದೆ. ನನ್ನಪ್ಪ, ತಮ್ಮ ಲಿಂಗದ ಮುಂದೆ ಈ ನನ್ನ ಕಂದನನ್ನು ಹಾಕಿ ತಮ್ಮ ಲಿಂಗಕ್ಕೆ ಹಣೆಯನ್ನು ಹೊಡೆದು ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿರೋ ಗುರುದೇವ. ಜೈ ಶಂಕರ. ಈ ಚಕ್ರಕ್ಕೆ ಮಾಡಿದ ದುಃಖ ಪಡೆಯುತ್ತ ನನ್ನ ಸೇನೆ ಗತಿಯ ಬಂದೆ ಅಗ್ನಿಗೊಂಡ ತಯಾರು ಮಾಡಿ ತಲೆಯನ್ನು ಕೊಡು ಪ್ರಾಣ ಕೊಡಲಿಕ್ಕೆ ಹೇಗೆ ಸಿದ್ಧನಾಗಿದೆ ರಾಜ. ಭಗವಂತ, ತಾವು ಕೊಟ್ಟವರ ಪ್ರಸಾದವನ್ನು ತಾವೇ ಕಸಿದುಕೊಂಡು ಹೋದ ಮೇಲೆ ಯಾವ ಲೋಕದ ನ್ಯಾಯ ತಂದೆ? ಯಾವ ಲೋಕದ ನ್ಯಾಯ? ತಾಯಿ ಮಗಳನ್ನು ಕಳೆದುಕೊಂಡು ಪರದೇಶಿಯಾಗಿ ಭೂಮಿಯಲ್ಲಿ ಬಾಳುವುದು ಹೇಳ ಎಂದು ಗೊಟ್ಟಿ ಪಂಚೆಯನ್ನು ಪಟ್ಟವನ್ನು ನನ್ನ ಮೇಲೆ ತೆರೆ ಮೇಲೆ ಹೊತ್ತುಕೊಂಡು ಭವದಲ್ಲಿ ಬಾಳಬಾರದೆಂದು ನನ್ನಪ್ಪ ಈ ನನ್ನ ಕಂದನನ್ನು ತಮ್ಮ ಲಿಂಗದ ಮುಂದೆ ಹಾಕಿ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಿರಿ ಗುರುದೇವ. ಜೈ ಶಂಕರ. ಏನು ರಾಜ, ನೀನು ಕುಸುಮೇನ ನಿನ್ನ ಸತ್ತ ಕುಸುಮ ಮತ್ತ ಮಾಡಿ ಕುಡ್ತ ನೋಡು ರಾಜ. ಆಗಲಿ ಗುರುದೇವ. ಎಷ್ಟೊಂದು ಮಲಗಿರಿ ಗುರುದೇವ. ನಿನ್ನ ಸತ್ತ ಕೋಶನು ಮತ್ತೆ ಮಾಡಿ ಕೊಟ್ಟಿದ್ದೇನೆ, ಎತ್ತಿಕೊಂಡು ಮಾತನಾಡು ರಾಜ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಈ ನಿನ್ನ ಅಗಾಧ ಮಹಿಮೆಯನ್ನು ನೋಡಿ ಧನ್ಯನಾದೆ ತಂದೆ. ಸತ್ತು ಹೋದ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿರುವಿ ನನ್ನಪ್ಪ. ಇದೇ ಸಂತೋಷದಲ್ಲಿ ಈ ನನ್ನ ಕಂದನನ್ನು ಹೊತ್ತಿಕೊಂಡು ನನ್ನ ಅರಮನೆಗಾದರೂ ಹೋಗುತ್ತೇನೆ, ಅರಮನೆಗಾದರೂ ನಿನ್ನ ಅರಮನೆಗೆ ಹೋಗಬಹುದು. ಇದೇ ತಿಪ್ರಾತಿ ಕೆರೆಯ ಮೇಲೆ ಇನ್ನೂ 12 ವರ್ಷ ಕಾಲಹರಣ ಮಾಡಬೇಕು. ಇದು ಅಲ್ಲದೆ ನಿನ್ನ ಬಾಯಿಯಿಂದ, ನಿನ್ನ ಕಂದನ ಬಾಯಿಯಿಂದ ಯಾವತ್ತು ಶಿವಾನಂದ ಶಬ್ದ ನುಡಿತಾ ಹೋಗು ರಾಜ. ಆಗಲಿ ಗುರುದೇವ. ತಾವು ಹೇಳಿದಂತೆ ಇನ್ನು ನನ್ನ ಕಂದನನ್ನು ಕರೆದುಕೊಂಡು ಇಲ್ಲೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲ ಅವರು ಗಳಿತೀನಿ ತಂದೆ. ನನ್ನಪ್ಪ, ನನ್ನ ಬಾಯಿಯಿಂದ, ನನ್ನ ಮಗಳ ಬಾಯಿಯಿಂದ ಯಾವತ್ತು ಶಿವನಾಮ ಶಬ್ದವನ್ನು ನುಡಿತಾ ಹೋಗ್ತೀವಿ ತಂದೆ. ನನ್ನಪ್ಪ, ನನಗೆ ಹೋಗಿ ಬರಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕದಲ್ಲಿರುವಂತ ನಾಗರಿ ತಂದೆ. ನನ್ನ ಹಸ್ತದ ಮಸ್ತದಲ್ಲಿ ಆಶೀರ್ವಾದ ಮಾಡುತ್ತೇನೆ. ಹೋಗಿ ಬರೋಣ ರಾಜ. ನಿಲ್ಲಯ ಮೈಮಗೆ ನೋವು ಕೊಂಡಾಡಲಿ, ನಿಲ್ಲಯ ಮೈಮಗೆ ನೋವು ಕೊಂಡಾಡಲಿ, ನಿನ್ನ ಮೈಮಗೆ ನೆಂತು ಕೊಂಡಾಡಲಿ,
ಮಾಯಿ ಬಾ ದೇವಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರು ಮಾಯಿ ಬಾ ದೇವಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡಬ ಬಂದು ಸಬದಾಗ ದಯ ತೋರಬ ದೇವಿ ಬಾ ಮಾಯಿ ಬಾ ದೇವಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ವರ ನೀಡ ಹಗಲಿರುಳು ನಿಲ್ಲ ಜನ ಮಾಡುವೆ ನಾನು ಕರುಣಿಸಿ ಕೈ ಬೆಟ್ಟ ದೇವಿ ನೀನು ಹಗಲಿರುಳು ನಿನ್ನ ಜನ ಮಾಡುವೆ ನಾನು ಕರುಣಿಸಿ ಕೈ ಬೇಕು ದೇವಿ ನೀನು ಮಾತರಲ್ಲಿ ಬಂದು ನಗುವಲ್ಲಿ ನಾನೆಲ್ಲ ಹೇಳಿಲ್ಲ ದೇವಿ ಬಾಬಾ ಮೈ ಬಾಬಾ ದೇವಿ ಬಾಬಾ ಮೈ ಬಾಬಾ ಒಂದು ಸಬದಾಗ ವರ ನೀಡಬಾ ಒಂದು ಸಬದಾಗ ದಯ ತೋರಬಾ ದೇವಿ ಬಾ ಮೈ ಬಾ ದೇವಿ ಬಾ ಮೈ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರ ಪಂಡರ ತಂದಿನಿ ದೇವಿ ನಿನಗ ಕುಂಕುಮ ತಂದಿನಿ ಕರ ತಂದಿನಿ ದೇವಿ ನಿನಗ ಕುಂಕುಮ ತಂದಿನಿ ತಾಯಿ ನಿನಗ ಮಾತಡ ನೀವಲ್ಲಿ ನಗುವಲ್ಲಿ ನಾನೆಲ್ಲ ಮೇಲೆ ಹೇಳಿಲ್ಲ ದೇವಿಯ ಒಂದು ಸಬದಾಗ ವರ ನೀಡಬ ಒಂದು ಸಬದಾಗ ದಯ ತೋರಬ ದೇವಿ ಬಾ ಮಾಯಿ ಬಾ ದೇವಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರ ಒಂದರ ತಂದೆ ಮಾಯಿ ನಿನಗ ಕುಕಮ ತಂದಿನಿ ದೇವಿ ನಿನಗ ಒಂದರ ತಂದಿನಿ ದೇವಿ ನಿನಗ ಕುಕುಮ ತಂದಿನಿ ತಾಯಿ ನಿನಗ ಮಾತಡ ನೀವಲ್ಲಿ ನಗುವಲ್ಲಿ ತಾಯವ್ವ ನಾನೆಲ್ಲ ಮೇಲೆ ಹೇಳಿಲ್ಲ ದೇವಿ ಬಾಬಾ ಮೈ ಬಾಬಾ ದೇವಿ ಬಾಬಾ ಮೈ ಬಾಬಾ ಬಂದು ಸಬನಾಗ ವರ ನೀಡಬ ಬಂದು ಸಬನಾಗ ದಯ ತೋರಬ ದೇವಿ ಬಾ ದೇವಿ ಬಾ ಮಾಯಿ ಬಾ ಬಂದು ಸಬದಾಗ ವರ ನೀಡುವ ಬಂದು ಸಬದಾಗ ದಯ ತೋರ ಆದಿಶಕ್ತಿ ಅಲ್ಲಮ್ಮ ಭಗವಾನ್ ಬೋಸುರ್ವೆ ಇವರಾದ್ರೂ ಕೂಡ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಅದರ ಎಲ್ಲ ಕನ್ನಡ ಸ್ಕೂಲ್ ಅಂತ ಹೇಳಿ ಬಿಡ್ಕೊಂಡು ಅವ್ರು ಕೊಟ್ಟಂತ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡುತ್ತಾರೆ. ನಿರ್ಮಲಾ ಕಲಶೆಟ್ಟಿ 21 ರೂಪಾಯಿ ಕೊಟ್ಟಿರ್ತಾರೆ. ಅಮ್ಮ ಏನು ತಂದೆಗಳೇ ಮಗಳೇ ರೇಣುಕ ಏನು ತಂದೆಗಳೇ ಇತ್ತ ಕಡೆ ಬರಲು ಕಾರಣವೇನಮ್ಮ? ಏನು ತಂದೆಗಳೇ ಅಮ್ಮ ಆ ಪರಮಾತ್ಮನ ಪೂಜೆಗೆ ಹೂವ ಪ್ರತಿಸಿ ತಾಳಿಯನ್ನು ತೆಗೆದುಕೊಂಡು ಬರ್ತಾ ಇದೆ ತಂದೆಗಳೇ. ನನಗೆ ಆಶ್ರಯ ಬೇಕು. ತಡಿಯಮ್ಮ ಮಗಳೇ ರೇಣುಕ. ಅಮ್ಮ ಏನು ತಂದೆಗಳೇ ನೀನು ಇನ್ನು ಚಿಕ್ಕವಳಮ್ಮ ಮಗಳೇ, ಚಿಕ್ಕವಳು. ರೇಣುಕ ಏನು ತಂದೆಗಳೇ ಅಂತ ಗುಡ್ಡ ಗವಾರದಲ್ಲಿ ಹುಲಿ ಶಿವ ಶಾರ್ದಳು ಬಳೆ ಇರುತ್ತವಮ್ಮ. ಅಮ್ಮ ಏನು ತಂದೆ ಅಂತ ಗೋರದಲ್ಲಿ ಹೋಗಿ ಹೂವ ಪತ್ರಿ ಪುಷ್ಪಾಶಿ ತಾಳ ನೀರು ತರೋದು ಬೇಡಮ್ಮ. ನಾನೇ ಹೋಗಿ ಗುರುಗಳ ಪೂಜೆಗೆ ಹೂವ ಪತ್ರಿ ಪುಷ್ಪಾಶಿ ತಾಳ ನೀರು ತೆಗೆದುಕೊಂಡು ಬರ್ತೇನಮ್ಮ ರೇಣುಕ. ಏನು ತಂದೆಗಳೇ ಅಮ್ಮ ನೀನು ಏನು ಚಿಕ್ಕವಳಮ್ಮ, ಚಿಕ್ಕವಳು.
ಮಗಳೇ ನಾನು ಚಿಕ್ಕವರುತ್ತಾರೆ ಆ ಆನೆ ದಂಡಿಗೆ ಅಂಗಮಗಳು ನಾನಲ್ಲ ತಂದೆ. ಹೌದೇನಮ್ಮ ಬೇಗನೆ ಹೋಗಿ ಹೂವ ಪತ್ರಿಸಿ ತಾಳ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ತಂದೆಯವರೇ. ನನಗೆ ಆಸ್ಪದನೆ ಬೇಕಾಗಿದೆ. ನಿನಗೆ ಕಲ್ಯಾಣವಾಗಲಮ್ಮ ಮಗಳೇ, ಹೋಗಿ ಬರುತ್ತಲಾಗಮ್ಮ. ಮಗಳೇ ರೇಣುಕ, ಏನು ತಂದೆಯವರೇ? ಸಂತೋಷದಿಂದ ಹೋಗಿ ಬಾರಮ್ಮ.